ನಮಸ್ಕಾರ ಸ್ನೇಹಿತರೆ. ಸಂಕ್ರಾಂತಿ ಹಬ್ಬ ಮುಗಿದ ತಕ್ಷಣ ದಕ್ಷಿಣ ಕರ್ನಾಟಕದ ಹಳ್ಳಿಗಳಲ್ಲಿ ಒಂದು ವಿಭಿನ್ನ ಸಂಭ್ರಮ ಆರಂಭವಾಗುತ್ತದೆ. ಅದೇ ನಮ್ಮ ಗ್ರಾಮ ದೇವತೆಗಳ ಜಾತ್ರೆ. ಸಂಕ್ರಾಂತಿ ಅಂದ್ರೆ ಕೊಯ್ಲು ಹಬ್ಬ. ಅದು ಮುಗಿದ ಮೇಲೆ ರೈತರ ಮನಸ್ಸುಗಳಲ್ಲಿ ನೆಮ್ಮದಿ ಮತ್ತು ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಸಮಯ. ಈ ಸಮಯದಲ್ಲೇ ಪ್ರತಿ ಹಳ್ಳಿಯಲ್ಲೂ ತಮ್ಮ ತಮ್ಮ ಗ್ರಾಮ ದೇವತೆಗಳ ಜಾತ್ರೆ ನಡೆಯುತ್ತದೆ. ಮಾರಮ್ಮ, ದುರ್ಗಮ್ಮ, ಯಲ್ಲಮ್ಮ, ಕಾಳಮ್ಮ, ಚೌಡೇಶ್ವರಿ ಹೀಗೆ ಹಲವಾರು ದೇವತೆಗಳಿಗೆ ವಿಶೇಷ ಪೂಜೆ, ಹರಕೆ, ಉತ್ಸವಗಳು ನಡೆಯುತ್ತವೆ. ಹಳ್ಳಿಯ ಜನರೆಲ್ಲ ಸೇರಿ ದೇವಾಲಯವನ್ನ ಸ್ವಚ್ಛಗೊಳಿಸಿ ಹೂವಿನಿಂದ ಅಲಂಕರಿಸಿ ದೀಪ ಬೆಳಗಿಸ್ತಾರೆ. ಡೋಲು, ನಾದಸ್ವರ, ಹರಕೆ ತೀರಿಸುವ ಆಚರಣೆ, ಕೋಳಿ ಕುರಿ ಬಲಿ ಕೆಲವು ಹಳ್ಳಿಗಳಲ್ಲಿ, ಹಾಗೆ ಅನ್ನ ಸಂತರ್ಪಣೆ. ಈ ಜಾತ್ರೆ ಹಬ್ಬ ಮಾತ್ರ ಅಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ಜಾತ್ರೆ ಅಂದ್ರೆ ಕೇವಲ ಪೂಜೆ ಅಲ್ಲ, ಹಳ್ಳಿಯಲ್ಲಿದ್ದ ಎಲ್ಲರೂ ಒಟ್ಟಾಗಿ ಸೇರುವ ಸಮಯ, ಹಳೆಯ ಸ್ನೇಹ ಮತ್ತೆ ಜೀವಂತವಾಗುವ ಕ್ಷಣ, ಮಕ್ಕಳಿಗೆ ನಮ್ಮ ಸಂಪ್ರದಾಯ ಪರಿಚಯವಾಗುವ ಸಂದರ್ಭ. ಇದರಿಂದಲೇ ಗ್ರಾಮ ಜೀವನ ಇನ್ನಷ್ಟು ಗಟ್ಟಿಯಾಗುತ್ತದೆ. ಸಂಕ್ರಾಂತಿ ಮುಗಿದರೂ ನಮ್ಮ ಹಬ್ಬಗಳ ಸಂಭ್ರಮ ಮುಗಿಯಲ್ಲ. ದಕ್ಷಿಣ ಕರ್ನಾಟಕದ ಗ್ರಾಮ ದೇವತೆಗಳ ಜಾತ್ರೆ ನಮ್ಮ ಮಣ್ಣಿನ ಸಂಸ್ಕೃತಿಯ ಜೀವಂತ ಉದಾಹರಣೆ. ನಿಮ್ಮ ಹಳ್ಳಿಯಲ್ಲಿ ಯಾವ ದೇವರ ಜಾತ್ರೆ ನಡೆಯುತ್ತದೆ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.